ಶಬ್ದಾದಿಭಿಃ ಪಂಚಭಿರೇವ ಪಂಚ ಪಂಚತ್ವಮಾಪುಃ ಸುಗುಣೇನ ಬದ್ಧಾಃ ಕುರಂಗ ಮಾತಂಗ ಪತಂಗ ಮೀನ ಭೃಂಗ ನರಃ ಪಂಚಭಿರಂಚಿತಃ ಕಿಂ ಅಂಥೇಳಿ ಜಿಂಕೆ, ಆನೆ, ಪತಂಗದ ಹುಳು ಇದೆಯಲ್ಲ ಅದು, ಮೀನು, ದುಂಬಿ, ಈ ಐದೂ ಕೂಡ ವಿಷಯ ಸುಖಕ್ಕೆ ಒಂದೊಂದು ವಿಷಯಕ್ಕೆ ಮಾತ್ರ ಸುಖವಾಗಿ ಏನಾಗತ್ತೆ, ಅದು ಪ್ರಾಣವನ್ನು ಕಳ್ಕೊಳ್ಳುತ್ತೆ ಅಂತ ಹೇಳಿ ಈ ಐದು ಮನುಷ್ಯನಲ್ಲಿ ಇದ್ದಾಗ ಇವನ ಬಗ್ಗೆ ಹೇಳೋದು ಇನ್ನೇನಿದೆ ಅಂತ ಹೇಳಿ ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ಹೇಳಿದ್ದಾರೆ. ಜಿಂಕೆ ಇಂಪಾದ ಗಾನಕ್ಕೆ ಬಲಿಯಾಗತ್ತೆ. ಯಾಕೆ? ಅವನು ನುಡಿಸ್ತಕ್ಕಂತಹ ಒಂದು ವಾದ್ಯಕ್ಕೆ ಅದನ್ನ ಅನುಸರಿಸ್ಕೊಂಡು ಹೋಗಿ ಅದು ಬೀಳತ್ತೆ. ಹಾಗೇನೆ ಆನೆಗಳು ಮದವೇರಿದ ಸಮಯದಲ್ಲಿ ಹೆಣ್ಣಾನೆಗಳ ಮೈ ಉಜ್ಜಿಕೊಂಡೇ ಹೋಗಿ ಅದು ಏನಾಗುತ್ತೆ, ಖೆಡ್ಡಕ್ಕೆ ಬೀಳತ್ತೆ ಅಂತ ಹೇಳಿ. ಅದೇ ರೀತಿಯಾಗಿ ಈ ಮಳೆಗಾಲದಲ್ಲಿ ಈ ದೀಪದ ಹುಳು ನೋಡಿದೀವಲ್ಲ ನಾವು, ಏರೋಪ್ಲೇನ್ ಚಿಟ್ಟೆ ಅಂತ ಹೇಳ್ತಾರಲ್ಲ, ಅದು ಏನಾಗುತ್ತೆ, ದೀಪದ ಹತ್ರನೇ ಸುತ್ತಾ ಇರತ್ತೆ ಅಲ್ವಾ. ಅದು ಬೆಂಕಿಗೂ ಅದೇ ಥರ ಹತ್ತಕ್ಕೆ ಸುತ್ತಿ ಕಡೆಗೆ ಏನಾಗುತ್ತೆ, ಭಾಳ ಹತ್ರಕ್ಕೆ ಹೋಗಿ ಅದು ಬೆಂಕಿನಲ್ಲಿ ಬಿದ್ದು ಅದು ತನ್ನ ಜೀವನವನ್ನು ಕಳ್ಕೊಳ್ಳುತ್ತೆ. ಮೀನಿಂದು ಹೇಳಿದ್ನಲ್ಲ ಹಾಗೆ. ಆಮೇಲೆ ದುಂಬಿದು ಹೂವಿನ ಒಂದು ಪರಾಗಕ್ಕೆ ಆಕರ್ಷಿತವಾಗಿ ಅದು ಸಾಯುತ್ತೆ. ಈ ಐದರಲ್ಲಿ ಐದು ಬೇರೆ ಬೇರೆ ರೀತಿಯಾದಂತಹ ಜೀವ ಜಂತುಗಳು ಕೇವಲ ಒಂದೊಂದು ಆಸೆಗೆ ಬಲಿಯಾಗಿ ತನ್ನ ಜೀವನ ಕಳ್ಕೊಂಡ್ರೆ ಮನುಷ್ಯನಿಗೆ ಈ ಐದಕ್ಕೂ ಮೀರಿದಂತಹ ಒಂದು ಇಚ್ಛೆಗಳು ಇದೆ, ಇಂದ್ರಿಯದ ಬಯಕೆಗಳು ಇದೆಯಲ್ಲ. ಹಾಗಾಗಿ ಇದಕ್ಕೆ ನಾವು ಗುರಿಯಾದರೆ ಇವನ ವಿಷಯದಲ್ಲಿ ಏನು ಹೇಳೋಕ್ಕಾಗತ್ತೆ? ಹಾಗಾಗಿ ನಾವು ಆ ಒಂದು ಆಸೆಗೆ ಬಲಿ ಆಗಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮ ಸ್ವನಿಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹಃ ಅಂದ್ರು. ಶ್ರೇಯಾನ್ ಸ್ವಧರ್ಮೋ ವಿಗುಣಃ, ಸ್ವಧರ್ಮದಲ್ಲಿ ಗುಣರಹಿತನಾಗಿ ಅಥವಾ ಶ್ರದ್ಧೆಯಿಂದ ಕೆಲಸವನ್ನ ಮಾಡದೇ ಇದ್ರು, ಅನುಷ್ಠಾನವನ್ನ ಮಾಡದೇ ಇದ್ರು ಕೂಡ ಪರಧರ್ಮಕ್ಕೆ ಹೋಗದೆ ಇರೋದಕ್ಕಿಂತ ಇದು ಉತ್ತಮ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸ್ವಧರ್ಮೇ ನಿಧನಂ ಶ್ರೇಯ, ತನ್ನ ಒಂದು ಧರ್ಮದಲ್ಲಿ ನಿಧನನಾದರೂ ಪರವಾಗಿಲ್ಲ, ಬೇರೆಯ ಧರ್ಮ ಅಂತಕ್ಕಂಥದ್ದು ಭಯವನ್ನ ಉಂಟು ಮಾಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಇಲ್ಲಿ ಸಲ್ಲದವನು ಅಲ್ಲೂ ಸಲ್ಲನು ಅನ್ನೋ ಅರ್ಥದಲ್ಲಿ ಕೂಡ ನಾವು ಇದನ್ನ ಯೋಚನೆ ಮಾಡಬಹುದು. ಅಥವಾ ಇನ್ನೊಂದು ಅರ್ಥದಲ್ಲಿ ನಾವು ಇಲ್ಲಿ ಶ್ರದ್ಧೆಯಿಂದ ಮಾಡದೇ ಇದ್ರೂ ಕೂಡ ನಾವು ಮಾಡಿದಂತಹ ಕರ್ಮಕ್ಕೇನೆ ಫಲ ಇದೆ. ಆದರೆ ನಾವು ಧರ್ಮಾಂತರವನ್ನ ಹೊಂದ್ರೆ, ಬೇರೆ ಧರ್ಮಕ್ಕೆ ಹೋದ್ರೆ ನಮಗೆ ಅದೊಂದು ಮೊಟ್ಟ ಮೊದಲನೇ ದೋಷ ಆಗತ್ತೆ. ಸ್ವಧರ್ಮ ತ್ಯಜಿಸಿದಂತಹ ಒಂದು ದೋಷ ಉಂಟಾಗತ್ತೆ. ಪರಧರ್ಮದಲ್ಲಿ ನಾವು ಅಲ್ಲೂ ಇರೋಕ್ಕಾಗಲ್ಲ, ಇಲ್ಲೂ ಇರೋಕ್ಕಾಗಲ್ಲ. ಹಾಗಾಗಿ ಸ್ವಧರ್ಮದಲ್ಲೇ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಇದಕ್ಕೆ ಇನ್ನೂ ಸ್ಪಷ್ಟವಾದಂತಹದ್ದು ಹೇಳಬೇಕು ಅಂದ್ರೆ, ಅರ್ಜುನ ಇದ್ದಿದ್ದು ಕ್ಷತ್ರಿಯ ಧರ್ಮದಲ್ಲಿ. ಅವನು ಹೋಗಿ ಭಿಕ್ಷಾಟನೆ ಹೋಗ್ತೀನಿ ಅಂತಂದ್ರೆ ಅದು ಅವನಿಗೆ ವಿಹಿತವಾದಂತಹ ಕರ್ಮ ಅಲ್ಲ. ಹಾಗಾಗಿ ಅವನ ಧರ್ಮ ಏನೋ, ಕ್ಷತ್ರಿಯನಾದವನು ಯುದ್ಧಾದಿಗಳನ್ನು ಮಾಡಿ ಪ್ರಜಾ ರಕ್ಷಣೆಯನ್ನೇ ಮಾಡಬೇಕು. ಹಾಗೆ ಎಲ್ಲರಿಗೂ ಒಂದು ಧರ್ಮ ಇದೆ. ಬ್ರಾಹ್ಮಣ ಅಂದರೆ ಅವನು ಜ್ಞಾನಕ್ಕೆ ಪ್ರಾಧಾನ್ಯತೆ ಕೊಟ್ಟು ಅವನು ಆ ಜ್ಞಾನ ಪ್ರಸಾರವನ್ನು ಮಾಡಿ ಅವನ ಜೀವನವನ್ನು ಅದರಲ್ಲಿ ಕಳಿಬೇಕು. ಕ್ಷತ್ರಿಯ ಪ್ರಜಾಪಾಲನೆ, ವೈಶ್ಯನಿಗೆ ವ್ಯಾಪಾರಾದಿ ಗೋರಕ್ಷಣಾದಿಗಳು, ಶೂದ್ರನಿಗೆ ಸೇವೆ, ಈ ರೀತಿಯಾಗಿ ನಿರ್ದೇಶನವನ್ನು ಮಾಡಿದ್ದಾರೆ. ಇಂತಿಂಥವ್ರು ಇಂತಿಂಥ ವರ್ಣದವರು ಇಂತಿಂಥ ಕಾರ್ಯವನ್ನು ಮಾಡಬೇಕು ಅಂತ. ಎರಡು ಕಾರಣ ಇದೆ. ಎಲ್ಲರೂ ಎಲ್ಲ ಕಾರ್ಯವನ್ನು ಮಾಡೋದಕ್ಕೆ ಶಕ್ತರಲ್ಲ ಒಂದು. ಇನ್ನೊಂದು, ಆಯಾ ವರ್ಣದವರು ಆಯಾ ಧರ್ಮದವರು ಆ ಧರ್ಮ ಆಚರಣೆಯನ್ನು ಮಾಡ್ತು ಅಂತಂದ್ರೆ ಏನಾಗತ್ತೆ, ಲೋಕದಲ್ಲಿ ಸುಭಿಕ್ಷ ಇರುತ್ತೆ. ಮತ್ತೆ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಈ ಕಾಂಪಿಟೇಷನ್ ಅಂತ ಏನು ಹೇಳ್ತೀವಿ ಅದು ಇರೋದಿಲ್ಲ. ಯಾವಾಗ ಒಂದು ಸ್ಪರ್ಧೆ ಏರ್ಪಡುತ್ತೆ ಅದರಲ್ಲಿ
ಅನೇಕ ವಿಧವಾದಂತಹ ದೋಷಗಳು ಕೂಡ ಉಂಟಾಗತ್ತೆ. ಹಾಗಾಗಿ ಶ್ರೇಯೋ ಸ್ವಧರ್ಮೋ ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮ ಸ್ವನುಷ್ಠಿತ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂಥೇಳಿ ಹೇಳ್ತಾ ಇದ್ದಾನೆ. ಅವರವರ ವಿಹಿತವಾಗಿರ್ತಕ್ಕಂತಹ ಪ್ರಾಪ್ತವಾಗಿರ್ತಕ್ಕಂತಹ ಧರ್ಮವನ್ನು ಅನುಸರಿಸತಕ್ಕಂಥದ್ದು ಬಹಳ ಶ್ರೇಷ್ಠವಾದದ್ದು. ಅರ್ಜುನ ಉವಾಚ ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷಃ ಅನಿಚ್ಛಿನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತಃ. ಅರ್ಜುನ ಶ್ರೀಕೃಷ್ಣನ ಕೇಳ್ತಾ ಇದ್ದಾನೆ, ಹಾಗಾದರೆ ಹೆಲೈ ವಾರ್ಷ್ಣೇಯ, ಈ ಪುರುಷನು ತನಗೆ ಇಚ್ಛೆ ಇಲ್ಲದೆ ಇದ್ರೂ ಕೂಡ ಯಾವುದರಿಂದ ಪ್ರೇರಿತನಾಗಿ ಬಲಾತ್ಕಾರದಿಂದ ಕಟ್ಟಲ್ಪಟ್ಟಂತೆ ಪಾಪವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಕೇಳ್ತಾನೆ. ಕೇನ ಪ್ರಯುಕ್ತೋಯಂ, ಯಾವುದರಿಂದ ಬಲಯುತವಾಗಿ ಪಾಪವನ್ನ ಮಾಡ್ತಾ ಇದ್ದಾನೆ ಅಂಥೇಳಿ ಕೇಳ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾನೆ, ಯಾವ ರೀತಿ ಈ ಕೆಲಸವನ್ನ ಮಾಡ್ತೀನಿ ಅಂತ ಪ್ರಶ್ನೆಗೆ ಶ್ರೀ ಭಗವಾನ್ ವಾಚ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನಂ ಇಹ ವೈರಿಣಂ. ಕಾಮ ಏಷ, ಇದೇ ಕಾಮವು, ಏಷ ಕ್ರೋಧ, ಇದೇ ಕ್ರೋಧವು, ರಜೋಗುಣ ಸಮುದ್ಭವ, ಈ ರಜೋಗುಣದಿಂದ ಹುಟ್ಟಿರ್ತಕ್ಕಂಥದ್ದು ಇದು. ಮಹಾಶನೋ ಮಹಾಪಾಪ್ಮ ವಿದ್ಧಿ ಏನಂ ಇಹ ವೈರಿಣಂ. ಮಹಾಶನ ಅಂತಂದ್ರೆ ಅವನು ಬಹಳ ಹಸಿವಿನಿಂದ ತಿಂತಕ್ಕಂಥದ್ದು, ಎಷ್ಟು ಕೊಟ್ಟು ತಿಂತಕ್ಕಂಥದ್ದು. ಮಹಾಪಾಪಿಯಾಗಿದ್ದಾನೆ. ವಿದ್ಧಿ ಏನಂ ಇಹ ವೈರಿಣಂ, ಇದೇ ವೈರಿ ಅಂತ ನೀನು ತಿಳ್ಕೊ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಯಾತಕ್ಕೆ ಅಂತಂದ್ರೆ ಈ ಕಾಮ ಮತ್ತೆ ಕ್ರೋಧ ಅಂತಕ್ಕಂಥ ರಜೋಗುಣದಿಂದ ಹುಟ್ಟಿದಾಗ ಏನಾಗುತ್ತೆ, ನಮಗೆ ಏನು ಮಾಡ್ತಿದ್ದೀವಿ ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ. ಹಾಗಾಗಿ ಗೊತ್ತಾಗದೇ ಇದ್ದಾಗ ಅದು ನಮ್ಮನ್ನ ತಪ್ಪು ದಾರಿಗೆ ಎಳ್ಕೊಂಡು ಹೋಗತ್ತೆ. ಮಹಾ ಅಶನೋ, ಹಸಿವು ಅಂತಕ್ಕಂತಂದ್ರೆ ಕೇವಲ ಹೊಟ್ಟೆ ತಿನ್ನೋದು ಅಂತಲ್ಲ, ವಿಷಯಗಳಲ್ಲಿ ಇರ್ತಕ್ಕಂತಹ ಹಸಿವು ಕೂಡ ಆಗತ್ತೆ. ಯಾವಾಗ ವಿಷಯದಲ್ಲಿ ಹೆಚ್ಚು ಹಸಿವು ನಮಗೆ ಉಂಟಾಗತ್ತೋ, ಯಾವ್ಯಾವ ವಿಷಯದಲ್ಲಿ ಅದನ್ನ ಬಯಕೆಗಳನ್ನ ನಾವು ಈಡೇರಿಸ್ಕೊಳ್ಳೋಕ್ಕೆ ಅದಕ್ಕೆ ತಕ್ಕನಾದಂತಹ ಅನೇಕ ವಿಧವಾದಂತಹ ಪಾಪಗಳನ್ನ ಮಾಡೋದಕ್ಕೆ ಹೋಗ್ತೀವಿ. ಯಾವುದರಿಂದ? ಇದು ಕಾಮ ಮತ್ತೆ ಕ್ರೋಧದಿಂದ. ಹಾಗಾಗಿ ಇದು ನಮ್ಮ ಶತ್ರುಗಳು ಅಂತ ತಿಳ್ಕೊಂಡು ಇದನ್ನ ನೀನು ಬಿಡಬೇಕು, ಅದನ್ನ ಸಂಹಾರವನ್ನೇ ಮಾಡಬೇಕು ಅಂಥೇಳಿ ಮುಂದೆ ಹೇಳ್ತಾನೆ ಶ್ರೀಕೃಷ್ಣ. ಕಥಂ ವೈರಿ ಇದು ದೃಷ್ಟಾಂತೈ ಪ್ರತ್ಯಾಯಯತಿ ಧೂಮೇನ ವ್ರಿಯತೆ ವಹ್ನಿರ್ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭಸ್ತಥಾ ತೇನೇದಮಾವೃತಂ. ಧೂಮೇನ ವ್ರಿಯತೆ ವಹ್ನಿ, ಈ ಬೆಂಕಿ ಅಂತಕ್ಕಂಥದ್ದು ಹೊಗೆಯಿಂದ ಆವರಿಸ್ಕೊಂಡಿದೆಯೋ ಹೇಗೋ ಹಾಗೆ, ಯಥಾ ದರ್ಶೋ ಮಲೇನ ಚ, ಅಂದ್ರೆ ಕನ್ನಡಿ ಧೂಳಿನಿಂದ ಆವರಿಸ್ಕೊಂಡಿರತ್ತಲ್ಲ, ಮುಚ್ಕೊಂಡಿರತ್ತಲ್ಲ, ಆ ಥರ. ಹಾಗೇನೆ ಯಥೋಲ್ಬೇನಾವೃತೋ ಗರ್ಭಸ್ಥತ, ಈ ತಾಯಿಯ ಗರ್ಭದಲ್ಲಿ ಏನೋ ಒಂದು ಗರ್ಭಾಶಯ ಅಂತ ಇದೆಯಲ್ಲ, ಅದಕ್ಕೆ ಜರಾಯು ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ನಾವೆಲ್ಲ ಜರಾಯುಜರು ಅಂದ್ರೆ ಯಾವುದು ಒಂದು ಪ್ರಾಣಿಯ ರೂಪದಲ್ಲೇ ಈಚೆ ಬರುತ್ತೋ, ಈಗ ಮನುಷ್ಯ ಪ್ರಾಣಿ ರೂಪದಲ್ಲೇ ಈಚೆ ಬರ್ತಾನಲ್ವಾ, ಅದಕ್ಕೆ ಜರಾಯುಜ ಅಂತ ಹೇಳಿ. ಈ ಪಕ್ಷಿಗಳು, ಕೋಳಿ ಇತ್ಯಾದಿಗಳಿಂದ ಫಸ್ಟ್ ಮೊಟ್ಟೆ ಈಚೆ ಬರುತ್ತೆ, ಆ ಮೊಟ್ಟೆಯಿಂದ ಆಮೇಲೆ ಅದು ಮರಿಯಾಗಿ ಈಚೆ ಬರುತ್ತೆ. ಅದಕ್ಕೆ ಅಂಡಜ ಅಂತ ಹೇಳಿ ಹೆಸರು. ಸ್ವೇದಜ ಅಂತಂದ್ರೆ ಬೆವರಿನಿಂದ ಹುಟ್ಟತಕ್ಕಂಥದ್ದು, ಏನೋ ಸೊಳ್ಳೆ ಇತ್ಯಾದಿಗಳು. ಉದ್ಬೀಜ ಅಂತಂದ್ರೆ ಬೀಜ ರೂಪದಿಂದ ಸಸ್ಯಾದಿಗಳು, ಗಿಡ ಮರ ಇತ್ಯಾದಿ ಲತೆ ಬಳ್ಳಿಗಳೆಲ್ಲ ಉಂಟಾಗ್ತಲ್ಲ, ಅದಕ್ಕೆ ಉದ್ಬೀಜ ಅಂತ ಹೇಳಿ ಹೇಳ್ತಾರೆ. ಹೇಗೆ
ಈ ತಾಯಿ ಗರ್ಭದಲ್ಲಿ ಇರ್ತಕ್ಕಂಥ ಮಗು ನಮಗೆ ಕಣ್ಣಿಗೆ ಕಾಣದಿಲ್ವೋ, ಹೇಗೆ ಕನ್ನಡಿಗೆ ಧೂಳು ಕೂತ್ಕೊಂಡ್ಬಿಟ್ಟಿದ್ದಾಗ ನಮ್ಮ ಮುಖ ಸ್ಪಷ್ಟವಾಗಿ ಕಾಣೋದಿಲ್ವೋ, ಹೊಗೆಯಿಂದ ತುಂಬಿಕೊಂಡಿದ್ದಾಗ ಆ ಅಗ್ನಿ ನಮಗೆ ಕಣ್ಣಿಗೆ ಕಾಣೋದಿಲ್ವೋ, ಆ ರೀತಿಯಾಗಿ ನಮಗೆ ಈ ಒಂದು ಕಾಮಕ್ರೋಧಗಳಿದ್ದಾಗ ಯಾವುದು ನಮಗೆ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪೂರೇಣಾನಲೇನ ಚ. ಆವೃತಂ ಜ್ಞಾನಂ ಏತೇನ ಜ್ಞಾನಿನೋ, ಯಾರು ಜ್ಞಾನಿಗಳಾಗಿದ್ದಾರೆ ಅವ್ರಿಗೂ ಕೂಡ ನಿತ್ಯ ವೈರಿಯಾಗಿರ್ತಕ್ಕಂತಹ ಈ ಕಾಮರೂಪೇಣ, ಕಾಮದ ರೂಪದಲ್ಲಿ ಇರ್ತಕ್ಕಂತಹ ದುಷ್ಪೂರೇಣ ಅನಲೇನ ಚ, ದುಃಖದಿಂದ ಕೂಡಿರ್ತಕ್ಕಂಥದ್ದ ಮತ್ತು ಅನಲ, ಅಲಂ ಅಂದ್ರೆ ಸಾಕು, ಅನಲಂ ಅಂದ್ರೆ ಇನ್ನೂ ಬೇಕು ಬೇಕು ಅಂತಕ್ಕಂಥ ಒಂದು ಬಯಕೆ ಇರುತ್ತಲ್ಲ ಅದು. ಇದನ್ನ ಈ ರೀತಿಯಾಗಿ ಕೂಡಿರ್ತಕ್ಕಂತಹ ಜ್ಞಾನಿಯಾದವನಿಗೂ ಕೂಡ ಏನಾಗಿದೆ, ಇದು ವೈರಿಯಾಗಿದೆ ಅಂತ ಹೇಳಿ, ಹೇ ಕೌಂತೆಯ ಅಂಥೇಳಿ ಅಂತ ಕುಂತಿ ಪುತ್ರನೇ ಅಂಥೇಳಿ ಹೇಳ್ತಾ ಇದ್ದಾನೆ. ನಮಗೆ ಜ್ಞಾನಕ್ಕೆ ಯಾವುದು ಅಡ್ಡಿಪಡಿಸ್ತಾ ಇದೆ ಅಂತಂದ್ರೆ, ನಿತ್ಯ ವೈರಿಯಾಗಿರ್ತಕ್ಕಂತಹ ಕಾಮರೂಪದಿಂದ ಕೂಡಿರ್ತಕ್ಕಂತಹ ದುಃಖದಿಂದ ಕೂಡಿರ್ತಕ್ಕಂತಹ ಈ ಒಂದು ಬಯಕೆಗಳು. ಈ ಬಯಕೆಗಳನ್ನ ಬಿಟ್ರೇನೆ ನಾವು ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂತಂದ್ರೆ ಇದು ನಮ್ಮನ್ನ ದುಃಖಕ್ಕೆ ತಳ್ತಾ ಇರುತ್ತೆ. ಯಾಕೆಂದ್ರೆ ದುಃಖಿ ದುಃಖವನ್ನೇ ಹೆಣಿಸ್ತಾನೆ, ಸುಖಿ ಸುಖವನ್ನೇ ಹೆಣ್ತಾನೆ ಅನ್ನೋ ರೀತಿಯಲ್ಲಿ ಇದು ನಮಗೆ ದುಃಖವನ್ನ ಉಂಟು ಮಾಡ್ತಕ್ಕಂಥದ್ದು. ಹಾಗಾಗಿ ನಾವು ಸುಖ ಅಂತಕ್ಕಂಥದ್ದನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಂದ್ರಿಯಾಣಿ ಮನೋ ಬುದ್ಧಿರ್ರಸ್ಯಾಧಿಷ್ಠಾನ ಮುಚ್ಯತೆ ಏತೈರ್ವಿಮೋಹಯತ್ಯೇಷ ಜ್ಞಾನಮಾವೃತ್ಯ ದೇಹಿನಂ. ಇಂದ್ರಿಯಾಣಿ ಮನೋಬುದ್ಧಿರ್ ಅಧಿಷ್ಠಾನ ಮುಚ್ಯತೆ. ಈ ಇಂದ್ರಿಯ ಮತ್ತು ಮನಸ್ಸು ಬುದ್ಧಿ ಇದೇ ಕಾಮಕ್ಕೆ ಅಧಿಷ್ಠಾನವಾಗಿದೆ. ಯಾತಕ್ಕೆ ಅಂತಂದ್ರೆ, ಮನಸ್ಸು ಇಲ್ಲ ಅಂತಂದ್ರೆ ನಮಗೆ ಯಾವುದಾದ್ರೂ ಕೆಲಸವನ್ನ ಮಾಡೋಕ್ಕಾಗತ್ತೇನೋ? ಮಾಡೋದಕ್ಕಾಗೋದಿಲ್ಲ. ಏತೈರ್ ವಿಮೋಹ ಇತ್ಯೇಷ ಜ್ಞಾನಮಾವೃತ್ಯ ದೇಹಿನಂ. ಈ ಇಂದ್ರಿಯಗಳು ಜ್ಞಾನವನ್ನ ಮುಚ್ಚಿಬಿಟ್ಟಿದೆ, ವಿಮೋಹಗೊಳಿಸ್ತಾ ಇದೆ. ಅಂದ್ರೆ ವಿಧ ವಿಧವಾಗಿ ನಮಗೆ ಮೋಹವನ್ನ ಉಂಟು ಮಾಡ್ತಾ ಇದೆ. ಹಾಗಾಗಿ ನಾವು ಇದನ್ನ ನಿಗ್ರಹ ಮಾಡಿಕೊಂಡ್ರೇನೆ ನಾವು ಮುಂದಿನ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ. ತಸ್ಮಾತ್ ತ್ವಮಿಂದ್ರಿಯಾಣ್ಯಾದೋ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಿಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ತಸ್ಮಾತ್ ತ್ವಂ ಇಂದ್ರಿಯಾಣ್ಯಾದೋ ನಿಯಮ್ಯ. ಹಾಗಾಗಿ ಹೇ ಭರತರ್ಷಭನೇ, ನೀನು ಈ ಒಂದು ಇಂದ್ರಿಯಗಳನ್ನು ನಿಗ್ರಹವನ್ನು ಮಾಡಿಕೊಳ್ಬೇಕು. ನಿಗ್ರಹ ಮಾಡಿಕೊಂಡ್ರೆ ಮಾತ್ರ ಏನಾಗುತ್ತೆ, ಪಾಪ್ಮಾನಂ ಪ್ರಜಹಿ ಏನಂ ಜ್ಞಾನ ವಿಜ್ಞಾನ ನಾಶನಂ. ಪ್ರಜಹಿ ಏನಂ, ಈ ಜ್ಞಾನ, ಈ ಪಾಪ್ಮಾನಂ, ಈ ಪಾಪಿಗಳಾದಂತಹ ಇಂದ್ರಿಯದ ಬಯಕೆಗಳನ್ನು ಕೊಂದರೆ ಮಾತ್ರ ನಮಗೆ ಜ್ಞಾನ ವಿಜ್ಞಾನ. ಜ್ಞಾನ ಅಂದರೆ ಜ್ಞಾನ, ನಾಲೆಡ್ಜ್. ವಿಜ್ಞಾನ ಅಂತಂದರೆ ಸೈನ್ಸ್ ಅಲ್ಲ, ವಿಶೇಷವಾದಂಥ ಜ್ಞಾನ, ಸ್ಪೆಷಲ್ ನಾಲೆಡ್ಜ್ ಅದು ಉಂಟಾಗತ್ತೆ ಅಲ್ವಾ. ನಮಗೆ ನಾಲೆಡ್ಜ್ ಒಂದು ಸ್ವಲ್ಪ ಇತ್ತು ಅಂತಂದರೆ ಅದರಿಂದ ಕೆಲಸ ಆಗಲ್ಲ. ಸಮ್ಯಕ್ ಜ್ಞಾನ, ಸರಿಯಾದ ಜ್ಞಾನ, ವಿಶೇಷವಾದ ಜ್ಞಾನ ಇರಬೇಕು. ಆಫ್ ನಾಲೆಡ್ಜ್ ಇಸ್ ಡೇಂಜರ್ ಯಾವಾಗ್ಲೂ. ಹಾಗೆ ನಾಲೆಡ್ಜ್ ಅಂತಂದರೆ ಅಲ್ಪ ಸ್ವಲ್ಪ ತಿಳ್ಕೊಳ್ಳೋದಲ್ಲ, ವಿಶೇಷವಾಗಿ ಅಥವಾ ಸಂಪೂರ್ಣವಾಗಿ ತಿಳ್ಕೊಂಡ್ರೆ ಮಾತ್ರ ನಾವು ಏನಾದ್ರೂ ಸಾಧ್ಯ ಆಗತ್ತೆ ಸಾಧನೆ ಮಾಡೋಕ್ಕೆ. ಅದಕ್ಕೇನು ಮಾಡಬೇಕು ಅಂತಂದರೆ ಇಂದ್ರಿಯ ನಿಗ್ರಹವನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಇಂದ್ರಿಯಾಣಿ ಪರಾಣ್ಯಾಹುರಿಂದ್ರಿಯೇಭ್ಯಂ ಪರಂ ಮನಃ ಮನಸ್ಸಸ್ತು ಪರ ಬುದ್ಧಿರ್ಯೋ ಬುದ್ಧೇ ಪರತಸ್ತು ಸಹ.
ಇಂದ್ರಿಯ ಅಣಿಪರಾಣ್ಯಾಹುರಿಂದ್ರಿಯೇಭ್ಯ ಪರಂ ಮನಃ ಅಂತ. ಈ ಇಂದ್ರಿಯಗಳಿದೆಯಲ್ಲ, ಈ ಇಂದ್ರಿಯಗಳು ಹೆಚ್ಚಿನವು ಅಂತ ಆಯಿತು ಅಂದರೆ ಆ ಇಂದ್ರಿಯಕ್ಕಿಂತ ಮನಸ್ಸು ಹೆಚ್ಚಿನದು, ಆ ಮನಸ್ಸಿನಿಗಿಂತ ಬುದ್ಧಿ ಹೆಚ್ಚಿನದು, ಆ ಬುದ್ಧಿಗಿಂತ ಹೆಚ್ಚಿನದಂತ ನೀನು ತಿಳ್ಕೊ ಅಂಥೇಳಿ ಹೇಳ್ತಾ ಇದ್ದಾನೆ. ಇಂದ್ರಿಯಗಳು ಹೆಚ್ಚಿನದು ಹೇಗೆ ಅಂತಂದರೆ, ನಮಗೆ ಕರ್ಮೇಂದ್ರಿಯಗಳಿಲ್ಲದೆ ಇದ್ರೆ ಕೆಲಸ ಯಾವ್ದಾದ್ರು ಮಾಡೋಕ್ಕಾಗತ್ತಾ? ಕಾಲು ಇಲ್ಲ ಅಂದರೆ ನಡೆಯೋದಕ್ಕಾಗತ್ತಾ? ವೀಲ್ ಚೇರಲ್ಲಿ ಹೋಗ್ಬೋದು ಅನ್ನೋದು ಬೇರೆ ಪ್ರಶ್ನೆ. ನ್ಯಾಚುರಲ್ ಆಗಿ ಹೇಳಬೇಕಲ್ಲ, ಇಲ್ಲಿ ಇಂದ್ರಿಯಗಳನ್ನು ಉಪಯೋಗಿಸ್ಬೇಕಲ್ವಾ? ಅಥವಾ ನೀವು ವೀಲ್ ಚೇರ್ನ ತಿರುಗಿಸ್ಬೇಕಾದ್ರೂ ಕೈ ಇರಬೇಕಲ್ವಾ? ಕಾಲು ಕೈ ಎಲ್ಲ ಇದ್ದರೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಹಾಗೆ ನಮಗೆ ಕಾಲು, ಕೈ, ಬಾಯಿ, ಬುಧ, ಉಪಸ್ಥಾನ ಇವು ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು. ಈ ಇಂದ್ರಿಯಗಳಕ್ಕಿಂತ ಹೆಚ್ಚಿಂದ ಯಾವುದು ಅಂತಂದರೆ ಮನಸ್ಸು. ಯಾಕೆಂದರೆ ನಾವು ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂತಂದರೆ ಮನಸ್ಸಿರಬೇಕಲ್ಲ. ಮನಸ್ಸೇ ಇಲ್ಲ ಅಂತಂದರೆ ನಾವು ಎಲ್ಲಿಗೂ ಹೋಗಲ್ಲ, ಎಲ್ಲಿಗೂ ಬರೋದಿಲ್ಲ, ಏನೂ ಮಾಡೋದಿಲ್ಲ ಅಲ್ವಾ? ಅದೇ ಥರದಲ್ಲಿ ಆ ಮನಸ್ಸು ಇಲ್ಲ ಅಂದರೂ ಕೂಡ ಜ್ಞಾನೇಂದ್ರಿಯಗಳು ಕೂಡ ಸರಿಯಾಗಿ ಕೆಲಸ ಮಾಡಲ್ಲ. ಕಣ್ಣು ನೋಡಿದ್ದನ್ನು ಸರಿಯಾಗಿ ಗ್ರಹಿಸಲ್ಲ, ಕಿವಿ ಕೇಳಿದ ವಿಷಯನ ಸರಿಯಾಗಿ ಗ್ರಹಿಸ್ಕೊಳ್ಳಲ್ಲ, ಬಾಯಿ ತಿಂದಿದ್ದಂತಹ ಅಥವಾ ರಸನೇಂದ್ರಿಯ ನಾಲಿಗೆ ತಿಂದ ಆಹಾರನ ಸರಿಯಾಗಿ ಗುರುತಿಸಲ್ಲ. ಹೀಗೆ ಇರೋದ್ರಿಂದ ಯಾವುದು ಇಂಪಾರ್ಟೆಂಟ್ ಆಯಿತು ಅಂತಂದರೆ ಇಂದ್ರಿಯಗಳಿಗಿಂತ ಮನಸ್ಸು ಬಹಳ ಮುಖ್ಯ ಅಂತ ಆಯಿತು, ಸಿದ್ಧ ಆಯಿತು. ಈ ಮನಸ್ಸಿಗಿಂತ ಬುದ್ಧಿ ಹೆಚ್ಚಿನದು ಅಂತ ಹೇಳ್ತಾ ಇದ್ದಾರೆ. ಹೇಗೆ? ಮನಸ್ಸು ಇದೆ, ಇಂದ್ರಿಯಗಳು ಇದೆ, ಆದರೆ ಹೇಗೆ ಕೆಲಸ ಮಾಡಬೇಕು ಅನ್ನೋ ಜ್ಞಾನ ಇಲ್ಲ ಅಥವಾ ಬುದ್ಧಿ ಇಲ್ಲ. ಆಯ್ತಾ? ಆ ಬುದ್ಧಿ ಇಲ್ಲದೇನೆ ನೀವು ಯಾವುದಾದ್ರು ಕೆಲಸನ ಮಾಡೋಕ್ಕೋದ್ರೆ ಆ ಕೆಲಸ ಸಫಲ ಆಗುತ್ತಾ? ಖಂಡಿತ ಸಫಲ ಆಗಲ್ಲ. ಹಾಗಾಗಿ ಇಂದ್ರಿಯಕ್ಕಿಂತ ಮನಸ್ಸು ಹೆಚ್ಚಿನದು ಅಂತ ಸಿದ್ಧ ಆಯಿತು, ಮನಸ್ಸಿನಿಗಿಂತ ಬುದ್ಧಿ ಹೆಚ್ಚಿನದು ಅಂತ ಸಿದ್ಧ ಆಯಿತು. ಅದಕ್ಕಿಂತ ಹೆಚ್ಚಿದನ್ನು ನೀನು ತಿಳ್ಕೊ ಅಂಥೇಳಿ ಹೇಳ್ದ. ಅದಕ್ಕಿಂತ ಹೆಚ್ಚಿನದು ಯಾವುದು ಅಂತಂದರೆ ಆತ್ಮ ಅಥವಾ ಚೈತನ್ಯ ಅಂಥೇಳಿ ಅಲ್ವಾ? ಅವನು ಒಳ್ಳೆ ಬುದ್ಧಿವಂತ ಆಗಿರ್ಬೋದು, ವಿದ್ಯಾವಂತ ಆಗಿರ್ಬೋದು, ಅವನಿಗೆ ಮಾಡಬೇಕು ಅಂತ ಮನಸ್ಸು ಇರ್ಬೋದು, ಅವನಿಗೆಲ್ಲ ಇಂದ್ರಿಯಗಳು ಸರಿಯಾಗೇ ಇರ್ಬೋದು. ಆದರೆ ಇದೆಲ್ಲನೂ ಕೆಲಸ ಮಾಡಬೇಕಾದ್ರೆ ಈ ಆತ್ಮ ಅಂತಕ್ಕಂಥವನು ಒಳಗಡೆ ಕೂತ್ಕೊಂಡಾಗಲೇ ಮಾತ್ರ ಏನಾದ್ರು ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಆ ಚೈತನ್ಯ ಅಂತಕ್ಕಂಥದ್ದೇ ಹೆಚ್ಚಿನದು ಅಂಥೇಳಿ ಹೇಳ್ತಾ ಇದ್ದಾರೆ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮನಮಾತ್ಮನ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮನಮಾತ್ಮನ. ಹೇ ಮಹಾಬಾಹೋ, ಹೇ ಅರ್ಜುನ, ಹೀಗೆ ಬುದ್ಧಿಗಿಂತ ಹೆಚ್ಚಿನದಾದಂತಹ ಆತ್ಮವನ್ನು ತಿಳ್ಕೊ ನೀನು. ಸಂಸ್ತಭ್ಯ ಆತ್ಮನ ಸಂಸ್ತಭ್ಯ ಆತ್ಮಾನಂ ಆತ್ಮನ ಅಂಥೇಳಿ ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಈ ಬುದ್ಧಿಗಿಂತ ಹೆಚ್ಚಿನದಾದಂಥ ಆತ್ಮವನ್ನು ನಾವು ಸರಿಯಾಗಿ ತಿಳ್ಕೊಂತು ಅಂತಂದರೆ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ದುರಾಸದಂ ದುಃಖೇನ ಆಸದಃ ಅಂದರೆ ದುಃಖದಿಂದ ಕೂಡಿರತಕ್ಕಂತಹ ಈ ಒಂದು ಕಾಮರೂಪದಿಂದ ಇರ್ತಕ್ಕಂತಹ ಶತ್ರು ಇದೆಯಲ್ಲ, ಇದನ್ನ ಕತ್ತರಿಸ್ಬೇಕು ಅಂಥೇಳಿ ಈ ಒಂದು ಆತ್ಮದ ಹೆಚ್ಚುಗಾರಿಕೆ ಎಷ್ಟು ಅಂಥೇಳಿ ಶ್ರೀಕೃಷ್ಣ ಇಲ್ಲಿ 43ನೇ ಶ್ಲೋಕದಲ್ಲಿ ತೋರಿಸ್ತಾ ಇದ್ದಾನೆ. ಇಲ್ಲಿ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಒಬ್ಬರು ಗುರುಗಳಿಗೆ 3 ಜನ ಶಿಷ್ಯಂದರು ಇರ್ತಾರೆ. ಆ ಶಿಷ್ಯಂದರು ವಿಶೇಷವಾದ ವಿದ್ಯೆಯನ್ನು ಕಲಿತಿರ್ತಾರೆ. ವಿಶೇಷವಾದ ವಿದ್ಯೆಯನ್ನು ಕಲಿತುಕೊಂಡು ಅವರ ವಿದ್ಯಾಭ್ಯಾಸವನ್ನು ಮುಗಿದ ಮೇಲೆ ಗುರುಗಳಿಗೆ ಗುರುಕಾಣಿಕೆ ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ. ಒಂದು ಕಾಡು ಬರುತ್ತೆ. ಆ ಕಾಡು ಬಂದಾಗ ಅಲ್ಲಿ ಯಾವುದೋ ಒಂದು ಪ್ರಾಣಿ ಸತ್ತು ಬಿದ್ದಿರುತ್ತೆ.
ಕೇವಲ ಮೂಳೆಗಳು ಮಾತ್ರ ಕಾಣ್ತಾ ಇರುತ್ತೆ. ಅವಾಗ ಆ 3 ಜನದಲ್ಲಿ ಒಬ್ಬ ನೋಡ್ಬಿಟ್ಟು ಹೇಳ್ತಾನೆ, ನೋಡಿ ಇದೊಂದು ಹುಲಿಯ ಮೂಳೆಗಳು ಮಾತ್ರ ಬಿದ್ದಿದೆ, ಈ ಹುಲಿಗೆ ನಾನು ಜನ್ಮವನ್ನು ಕೊಡ್ತೀನಿ, ಪುನರ್ಜನ್ಮವನ್ನು ಕೊಡ್ತೀನಿ ನನ್ನ ಮಂತ್ರಶಕ್ತಿಯಿಂದ ಅಂತ ಹೇಳಿ ಹೇಳ್ತಾನೆ. ಆಗ ಉಳಿದಿಬ್ರು ಬೇಡ, ಅದು ತೊಂದರೆ ಆಗತ್ತೆ ಅಂತ ಹೇಳಿ ಹೇಳ್ತಾರೆ. ಇಲ್ಲ ಇಲ್ಲ, ಇದು ನಮ್ಮನ್ನೊಂದು ವಿದ್ಯೆ ಒಂದು ಪರೀಕ್ಷೆ ಮಾಡೋಣ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಅವನ ವಿದ್ಯೆಯಿಂದ ಅದಕ್ಕೆ ಪುನಃ ಎಲ್ಲ ಅವಯವಗಳ ಸಹಿತವಾಗಿರ್ತಕ್ಕಂತಹ ಹುಲಿ ಆಗತ್ತೆ. ಅವನ ಮಂತ್ರವನ್ನು ಹೇಳಿ ಅವನ ವಿದ್ಯೆನ ಪ್ರದರ್ಶನ ಮಾಡ್ತಾನೆ, ಅದಕ್ಕೆ ಏನೇನು ಮಾಡಬೇಕು ಎಲ್ಲ ಅವನ ವಿದ್ಯೆಯನ್ನು ಪ್ರಯೋಗ ಮಾಡ್ತಾನೆ. ಅವಾಗ ಇನ್ನೊಬ್ಬ ಇರ್ತಾನಲ್ಲ, ಅವನಿಗೆ ಮನಸ್ಸಾಗತ್ತೆ, ಇವನು ವಿದ್ಯೆಯನ್ನು ತೋರಿಸಿ ಇವನು ಇದಕ್ಕೆ ಪುನಃ ಜನ್ಮ ಅಥವಾ ಅದರ ಅವಯವಗಳ ಸಹಿತ ಅದು ಬಂದಿದೆ ಅಂದ್ಬಿಟ್ಟು ನಾ ಇದಕ್ಕೆ ಜೀವ ಬರೋ ಥರ ಮಾಡ್ತೀನಿ ಅಂತ ಹೇಳ್ತಾನೆ. ಅವಾಗ 3 ಜನ ಹೇಳ್ತಾನೆ, ನೋಡೋ ಇದು ಬಹಳ ಹಸಿವಿನಿಂದ ಸತ್ತಿದೆ ಹುಲಿ, ಇದಕ್ಕೇನಾದರೂ ನೀನು ಜೀವ ಬರ್ಸಿದ್ರೆ ಅದು ಮೊದಲು ನಮ್ಮನ್ನೇನೆ ಅಟ್ಯಾಕ್ ಮಾಡುತ್ತೆ, ನಮ್ಮನ್ನೇನೆ ತಿನ್ನತ್ತೆ, ಹಾಗಾಗಿ ಬೇಡ ಅಂತಾನೆ. ಎರಡನೇ ಅವನು ಕೇಳೋದಿಲ್ಲ, ಇಲ್ಲ ಇಲ್ಲ ಅವನು ಅದಕ್ಕೆ ಆಕಾರವನ್ನು ಕೊಟ್ಟಿಯಾನೆ, ನಾ ಜೀವನ ಕೊಡ್ತೀನಿ ಅಂತ ಹೇಳಿ ಜೀವನ ಕೊಡ್ತಾನೆ. ಅದು ಕೊಟ್ಟ ತಕ್ಷಣನೇ ಏನ್ ಮಾಡುತ್ತೆ, ಆ ಹುಲಿ ಬಹಳ ಹಸುವಿನಿಂದ ಸತ್ತಿರತ್ತಲ್ಲ, ಪೂರ್ವ ಜನ್ಮದ ಸ್ಮರಣೆ ಅಥವಾ ಅದು ಆ ಸಾವಿನಿಂದ ಹಸುವಿನಿಂದ ಸತ್ತಿತ್ತಲ್ಲ, ಅದು ಏನು ಮಾಡುತ್ತೆ, ಆಹಾರಕ್ಕಾಗಿ ಇವ್ರನ್ನೇ ಭೇಟಿ ಆಡೋದಕ್ಕೆ ಬರುತ್ತೆ. ಅವಾಗ ಆ 3ನೇವನು ಭಾಳ ಬುದ್ಧಿವಂತ ಇರ್ತಾನೆ, ಇಮ್ಮಿಡಿಯೇಟಾಗಿ 3 ಜನ ಓಡೋಗ್ತಾರೆ. ಅದು ಬರ್ತಾ ಇರ್ಬೇಕು, ಸ್ವಲ್ಪ ದೂರದಲ್ಲಿರ್ತಾರೆ, ಒಂದು ಮರ ಹತ್ತು ಕೂತ್ಕೊಂಡು ಹೇಳ್ತಾರೆ. 3ನೇವನು ಹೇಳ್ತಾನೆ, ನೋಡಪ್ಪ ನೀನು ಹಸುವಿನಿಂದ ಸತ್ತಿದ್ದು ನಿಜ, ಅವನಿಗೆ ಪ್ರಾಣಿಯ ಭಾಷೆ ಕೂಡ ಬರ್ತಾ ಇರುತ್ತೆ, ಆದರೆ ನಾವು 3 ಜನ ಸೇರಿ ನಿನಗೆ ಪುನಃ ಅವಯವಗಳು ಬಂದು ಜೀವನ ಬರೋ ಥರದಲ್ಲಿ ಮಾಡಿದ್ದೀವಿ, ಹಾಗಾಗಿ ನೀನು ಬೇರೆ ಏನಾದರೂ ಬೇಟೆ ಮಾಡಿಕೊಂಡು ನಿನ್ನ ಜೀವನವನ್ನು ಮಾಡೋ, ನಮ್ಮನ್ನು ನೀನು ತಿನ್ನೋದು ಮಹಾ ಅಪರಾಧ ಆಗತ್ತೆ ಅಂಥೇಳಿ ಹೇಳ್ತಾರೆ. ಅದಕ್ಕೆ ಆವಾಗ ಅದು ಬೇರೆ ಬೇಟೆ ಆಡೋಕ್ಕೆ ಹೊರಟೋಗತ್ತೆ ಅಂಥೇಳಿ ಒಂದು ಕಥೆ. ಅಂದರೆ ನಾವು ನಮಗೆ ಇರ್ತಕ್ಕಂತಹ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ, ಸರಿಯಾದ ಸ್ಥಳದಲ್ಲಿ, ಸರಿಯಾದ ಕಾರ್ಯಕ್ಕೆ ಉಪಯೋಗಿಸ್ಬೇಕು, ಇಲ್ಲ ಅಂದರೆ ಅನರ್ಥಕ್ಕೆ ಕಾರಣ ಆಗುತ್ತೆ ಜ್ಞಾನ ಅಂತಕ್ಕಂಥದ್ದನ್ನು ಹೇಳೋ ಮೂಲಕ ಈ ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗ ಅಲ್ಲಿಗೆ ಪರಸಮಾಪ್ತಿಯಾಗತ್ತೆ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.